ನಿಮ್ಮ ಶತ್ರುಗಳಿಗೆ ಪಾಠ ಕಲಿಸುವ 10 ಟ್ರಿಕ್ಸ್ಗಳು. ನಿಮ್ಮ ಶತ್ರುಗಳಿಗೆ ಅಥವಾ ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವವರಿಗೆ ಪಾಠ ಕಲಿಸುವುದು ಎಂದರೆ ಅವರ ಮಟ್ಟಕ್ಕೆ ಇಳಿದು ಜಗಳವಾಡುವುದಲ್ಲ. ಬದಲಿಗೆ ನಿಮ್ಮ ವ್ಯಕ್ತಿತ್ವ ಮತ್ತು ಯಶಸ್ಸಿನ ಮೂಲಕ ಅವರಿಗೆ ಉತ್ತರ ನೀಡುವುದು ಅತ್ಯಂತ ಪರಿಣಾಮಕಾರಿ ಹಾದಿಯಾಗಿದೆ. ಅದಕ್ಕಾಗಿ ಇಲ್ಲಿವೆ 10 ಸ್ಮಾರ್ಟ್ ಟ್ರಿಕ್ಸ್ಗಳು. ಮೌನವೇ ದೊಡ್ಡ ಆಯುಧ. ಅವರು ನಿಮ್ಮನ್ನು ಕೆಣಕಿದಾಗ ನೀವು ಸುಮ್ಮನಿದ್ದರೆ ಅವರಿಗೆ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಗೊಂದಲ ಶುರುವಾಗುತ್ತದೆ. ನಿಮ್ಮ ಮೌನ ಅವರಿಗೆ ಅತೀ ದೊಡ್ಡ ಶಿಕ್ಷೆ. ನಿಮ್ಮ ಯಶಸ್ಸೇ ಅವರಿಗೆ ಉತ್ತರ. ನಿಮ್ಮ ಶತ್ರುಗಳಿಗೆ ನೀವು ನೀಡಬಹುದಾದ ಅತ್ಯುತ್ತಮ ಸೇಡು ಎಂದರೆ ಅತೀ ದೊಡ್ಡ ಮಟ್ಟದ ಯಶಸ್ಸು ಗಳಿಸುವುದು. ನೀವು ಎತ್ತರಕ್ಕೆ ಬೆಳೆದಂತೆ ಅವರು ಕುಬ್ಜರಾಗುತ್ತಾರೆ. ಸದಾ ಸಂತೋಷವಾಗಿರಿ. ನಿಮ್ಮನ್ನು ದುಃಖದಲ್ಲಿ ನೋಡಲು ಬಯಸುವವರಿಗೆ ನೀವು ಸದಾ ನಗುನಗುತ್ತಾ ಇರುವುದು ದೊಡ್ಡ ಪೆಟ್ಟು ನೀಡಿದಂತೆ. ನಿಮ್ಮ ಖುಷಿಯೇ ಅವರ ಅತಿ ದೊಡ್ಡ ಸೋಲು. ಕ್ಷಮಿಸಿ ಮರೆತುಬಿಡಿ. ಸೇಡು ತೀರಿಸಿಕೊಳ್ಳುವ ಆಲೋಚನೆ ನಿಮ್ಮ ನೆಮ್ಮದಿ ಕೆಡಿಸುತ್ತದೆ. ಅವರನ್ನು ಕ್ಷಮಿಸಿ. ನಿಮ್ಮ ಮನಸ್ಸಿನಿಂದ ಹೊರಹಾಕಿದರೆ ಅವರು ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಾಮುಖ್ಯತೆ ಹೊಂದಿಲ್ಲ ಎಂದರ್ಥ. ಅತಿ ಹೆಚ್ಚು ದಯೆ ತೋರಿ. ಅವರು ನಿಮಗೇನಾದರೂ ಕೆಟ್ಟದ್ದು ಮಾಡಿದಾಗ ನೀವು ಅವರಿಗೆ ಪ್ರತಿಯಾಗಿ ಅನಿರೀಕ್ಷಿತವಾಗಿ ಸಹಾಯ ಅಥವಾ ದಯೆ ತೋರಿದರೆ ಅವರು ತಮ್ಮ ವರ್ತನೆಗೆ ನಾಚಿಕೆ ಪಡುವಂತಾಗುತ್ತದೆ. ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ನಿಮ್ಮ ದೌರ್ಬಲ್ಯಗಳನ್ನು ಸರಿಪಡಿಸಿಕೊಂಡು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿ. ನೀವು ಶಕ್ತಿಯುತವಾಗಿದ್ದಷ್ಟು ಎದುರಾಳಿಗಳು ನಿಮ್ಮ ಹತ್ತಿರ ಬರಲು ಹೆದರುತ್ತಾರೆ. ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಅವರು ನಿಮ್ಮ ಬಗ್ಗೆ ಹರಡುವ ಸುಳ್ಳು ಸುದ್ದಿಗಳಿಗೋ ಅಥವಾ ಟೀಕೆಗಳಿಗೋ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ. ನೀವು ಗಮನ ಕೊಡದಿದ್ದರೆ ಅವರ ಪ್ರಯತ್ನಗಳು ವ್ಯರ್ಥವಾಗುತ್ತವೆ. ಉತ್ತಮ ವ್ಯಕ್ತಿಗಳೊಂದಿಗೆ ಇರಿ. ನಿಮ್ಮ ಸುತ್ತಮುತ್ತ ಒಳ್ಳೆಯವರನ್ನು ಇಟ್ಟುಕೊಳ್ಳಿ. ನಿಮ್ಮ ಬೆಂಬಲಕ್ಕೆ ಜನ ಇದ್ದಾರೆ ಎಂದು ತಿಳಿದರೆ ಶತ್ರುಗಳು ತಾನಾಗಿಯೇ ಹಿಂದೆ ಸರಿಯುತ್ತಾರೆ. ಗಡಿಗಳನ್ನು ನಿರ್ಧರಿಸಿ. ಯಾರಿಗೂ ನಿಮ್ಮನ್ನು ತುಳಿಯಲು ಅವಕಾಶ ನೀಡಬೇಡಿ. ಯಾರಾದರೂ ಮಿತಿಮೀರಿದರೆ ದೃಢವಾಗಿ ಮತ್ತು ಘನತೆಯಿಂದ ಇದು ತಪ್ಪು ಎಂದು ಹೇಳಿ ದೂರವಿರಿ. ಅವರನ್ನು ನಿರ್ಲಕ್ಷಿಸಿ. ಜಗತ್ತಿನಲ್ಲಿ ನಿರ್ಲಕ್ಷ್ಯಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಅವರು ನಿಮ್ಮ ಪಾಲಿಗೆ ಅಸ್ತಿತ್ವದಲ್ಲೇ ಇಲ್ಲ ಎನ್ನುವಂತೆ ಬದುಕಿ.